ನಮಸ್ಕಾರ ಸ್ನೇಹಿತರೆ. ಬಿಟ್ಟನೆಂದರು ಬಿಡದಿ ಮಾಯೆ ಅನ್ನುವಂತೆ ಏಕನಾಥ್ ಶಿಂದೆ ಡಿಸೈಡ್ ಮಾಡಿದಂತಿದೆ ಬಿಜೆಪಿಯನ್ನ ಹೆಜ್ಜೆ ಹೆಜ್ಜೆಗೂ ಕಾಡೋದಿಕ್ಕೆ. ಬಿಎಂಸಿ ಎಲೆಕ್ಷನ್ ಅಲ್ಲಿ ಮುಂಬೈನ ಮೇಯರ್ ಹುದ್ದೆ ನನಗೇ ಬೇಕು ಅಂತೇಳಿ ರೆಸಾರ್ಟ್ಗೆ ಸದಸ್ಯರನ್ನೆಲ್ಲ ಶಿಫ್ಟ್ ಮಾಡಿ ಹೈಡ್ರಾಮಾ ಮಾಡಿದ್ರು ಶಿಂದೆ. ಮುಂಬೈ ನಂತರ ಈಗ ಮತ್ತೊಂದು ಮಹಾನಗರ ಪಾಲಿಕೆನಲ್ಲಿ ಶಿಂದೆ ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿರೋದು. ಕಮಲ ಪಾಳಯಕ್ಕೆ ಕೈ ಕೊಟ್ಟು ಕೈ ಹಿಡಿದಿರೋದು ಯಾರನ್ನ? ರಾಜ್ ಠಾಕ್ರೆಯನ್ನ. ರಾಜ್ ಠಾಕ್ರೆ ಜೊತೆಗೆ ಮೈತ್ರಿ ಮಾಡ್ಕೊಂಡು ಅಧಿಕಾರ ಹಿಡಿಯೋದಕ್ಕೆ ಪ್ಲಾನ್ ಮಾಡಿರೋದು ಶಿಂದೆ. ಬಿಎಂಸಿ ಎಲೆಕ್ಷನ್ ರಿಸಲ್ಟ್ ಒಂದು ವಾರಗಳೇ ಕಳೆದೋಗಿದೆ. ಇದುವರೆಗೂ ಬಿಜೆಪಿ ತನ್ನ ಮೇಯರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮುಂಬೈಗೆ. ಅದಕ್ಕೆ ಕಾರಣ ಶಿಂದೆಯ ಸ್ಪೀಡ್ ಬ್ರೇಕರು. ಶಿಂದೆ ಬಿಜೆಪಿಗೆ ಮಾಡ್ತಾ ಇರ್ತಕ್ಕಂತ ಬ್ಲಾಕ್ ಮೇಲು, ಏಕನಾಥ್ ಶಿಂದೆ ಮತ್ತು ಬಿಜೆಪಿಯ ಈ ಒಳಜಗಳ ಖತಮ್ ಆಗುವ ಯಾವುದೇ ಮುನ್ಸೂಚನೆಗಳು ಕಾಣ್ತಾ ಇಲ್ಲ. ಮುಂಬೈ ಆಯ್ತು, ಈಗ ಕಲ್ಯಾಣ್ ದೋಂಬಿ ಅನ್ನುವ ಮಹಾನಗರ ಪಾಲಿಕೆನಲ್ಲಿ ಶಿಂದೆ ಖ್ಯಾತೆ ತೆಗೆದಿರೋದು. ಈ ಕಲ್ಯಾಣ್ ದೋಂಬಿನಲ್ಲಿ 122 ಸೀಟ್ಗಳು ಬರುತ್ತೆ. ಬಿಜೆಪಿ 50 ಸೀಟ್ಗಳನ್ನ ಗೆದ್ದಿರೋದು. ಶಿಂದೆ ಶಿವಸೇನೆ 53 ಸೀಟ್ಗಳನ್ನ ಗೆದ್ದಿರೋದು. ಈ ಎರಡೂ ಪಕ್ಷ ಸೇರಿ 100 ಕ್ರಾಸ್ ಆಯ್ತು. ಭಾರಿ ಬಹುಮತ ಏನೋ ಇದೆ ಅಧಿಕಾರ ಹಿಡಿಯೋದಿಕ್ಕೆ. ಉಳಿದಿರ್ತಕ್ಕಂತಹ 19 ಸೀಟ್ಗಳಲ್ಲಿ 11 ಸೀಟ್ಗಳನ್ನ ಉದ್ಧವ್ ಠಾಕ್ರೆಯ ಶಿವಸೇನೆ ಗೆದ್ದಿದೆ. 8 ಸೀಟ್ಗಳನ್ನ ರಾಜ್ ಠಾಕ್ರೆಯ ಎಂಎನ್ಎಸ್ ಪಾರ್ಟಿ ಗೆದ್ದಿದೆ. ಬಹುಮತಕ್ಕೆ ಎಷ್ಟು ಬೇಕು? 62 ಸೀಟ್ ಬೇಕು. ಶಿಂದೆ ಬಳಿ 53 ಸೀಟ್ ಇದಾವೆ. ರಾಜ್ ಠಾಕ್ರೆ 8 ಜನ ಸದಸ್ಯರನ್ನ ಸೇರಿಸಿಕೊಂಡು ಕಲ್ಯಾಣ್ ದೋಬಿನಲ್ಲಿ ಶಿಂದೆ ತನ್ನದೇ ಮೇಯರ್ ಮಾಡೋದಕ್ಕೆ ಹೊರಟಿರೋದು. ಬಿಜೆಪಿ ಪಕ್ಷವನ್ನ ಟೋಟಲಿ ಹೊರಗಿಟ್ಟು ಇನ್ನು 1 ಸೀಟು ಬಹುಮತಕ್ಕೆ ಶಾರ್ಟೇಜ್ ಬರ್ತಾ ಇದೆ. ಆದ್ರೂ ಶಿಂದೆ ರಾಜ್ ಠಾಕ್ರೆ ಜೊತೆಗೆ ಕೈ ಜೋಡಿಸೋದಕ್ಕೆ ಮುಂದಾಗಿರೋದು. ಬಿಜೆಪಿನಲ್ಲೇ ಕೂಗುಗಳು ಕೇಳಿ ಬರ್ತಾ ಇದಾವೆ. ಈಗ ಯಾವ ಪುರುಷಾರ್ಥಕ್ಕೆ ನಾವು ಶಿಂದೆ ಜೊತೆಗೆ ಮೈತ್ರಿ ಮಾಡ್ಕೋಬೇಕು? ಚುನಾವಣೆಗೂ ಮುಂಚೆ ಮೈತ್ರಿ ಮಾಡ್ಕೊಂಡು ಸೀಟ್ಗಳನ್ನ ಗೆಲ್ಲೋದವರು, ನಂತರ ಬಿಜೆಪಿಗೆ ಕೈ ಎತ್ತಿ ಅಧಿಕಾರನ ವಿರೋಧ ಪಕ್ಷದ ಜೊತೆಗೆ ಕೈ ಜೋಡಿಸೋ ಮೂಲಕ ಅನುಭವಿಸೋದಕ್ಕೆ ಪ್ರಯತ್ನ ಮಾಡೋದು. ಇಂತಹ ಮೈತ್ರಿ ಬೇಕಾ? ಯಾವ ಪುರುಷಾರ್ಥಕ್ಕೆ? ಮೊದಲು ಶಿಂದೆ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಳಿ ಅಂತ ಬಿಜೆಪಿ ಒಳಗಿನಿಂದಲೇ ಒತ್ತಡಗಳು ಕೇಳಿ ಬರ್ತಾ ಇದಾವೆ. ಕಲ್ಯಾಣ್ ದೊಂಬಿನಲ್ಲಿ ಹೆಚ್ಚು ಕಡಿಮೆ ಬರಾಬರಿ ಸೀಟ್ಗಳನ್ನೇ ಗೆದ್ದಿರೋದು ಬಿಜೆಪಿ ಮತ್ತು ಶಿವಸೇನೆ. ಶಿಂದೆ ಬಿಜೆಪಿ ಏನ್ ಹೇಳಿತ್ತು? ನೀವು 2.5 ವರ್ಷ ಮೇಯರ್ ಮಾಡಿ, ನಮಗೂ 2.5 ವರ್ಷ ಅವಕಾಶ ಕೊಡಿ ಕಲ್ಯಾಣ್ ದೊಂಬಿನಲ್ಲಿ ಅಂತ ಕೇಳಿತ್ತು. ಬಿಜೆಪಿ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಿತ್ತು. ಶಿಂದೆ ಏನಾದ್ರೂ ಮುಂಬೈನಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ. ಆದ್ರೆ ಡಬಲ್ ಗೇಮ್ ಮಾಡೋದಕ್ಕೆ ಶುರು ಮಾಡಿದ್ರು ಏಕನಾಥ್ ಶಿಂದೆ. ತನ್ನೆಲ್ಲ ಮೇಯರ್ ಗಳನ್ನ ಹೋಟೆಲ್ಗೆ ಶಿಫ್ಟ್ ಮಾಡಿ. ಇದರ ಎಫೆಕ್ಟ್ ಈಗ ಮಹಾರಾಷ್ಟ್ರದಾದ್ಯಂತ ಬೇರೆ ಬೇರೆ ನಗರಸಭೆಗಳ ಮೇಲೆ ಆಗ್ತಾ ಇದೆ. ಒಟ್ಟು 39 ವಿವಿಧ ನಗರಸಭೆಗಳಿಗೆ ಎಲೆಕ್ಷನ್ ನಡೆದಿದ್ದು. ಬಿಜೆಪಿ 21ರಲ್ಲಿ ಬಹುಮತ ಗೆದ್ದು ಅಧಿಕಾರದಲ್ಲಿದೆ. ಒಟ್ಟು ಎನ್ಡಿಎ ಮೈತ್ರಿಕೂಟ ಗೆದ್ದಿದ್ದು 25 ನಗರಸಭೆಗಳನ್ನ. ಉಳಿದಿರ್ತಕ್ಕಂತ 4 ಎನ್ಡಿಎ ಮೈತ್ರಿಕೂಟ ಸೇರಿದ್ರೆ ಮಾತ್ರ ಬಹುಮತ ಸಿಗೋದು, ಅಧಿಕಾರ ಸಿಗೋದು. ಈ 4 ಈಗ ಶಿಂದೆಯ ಹಠಮಾರಿತನದಿಂದ ಅತಂತ್ರಕ್ಕೊಳಗಾಗಿದ್ದಾವೆ. ಇಷ್ಟೇ ಅಲ್ಲ, ದೊಂಬಿನಲ್ಲಿ ಅಧಿಕಾರ ಹಿಡಿಯೋದಿಕ್ಕೆ ಶಿಂದೆ ಉದ್ಧವ್ ಠಾಕ್ರೆಯ 11 ಕಾರ್ಪೊರೇಟರ್ಗಳ ಪೈಕಿ 4 ಕಾರ್ಪೊರೇಟರ್ಗಳನ್ನ ಆಲ್ರೆಡಿ ಶಿವಸೇನೆಗೆ ಸೆಳೆದಿದ್ದಾರೆ. ಇದು ಬಿಜೆಪಿಗೆ ಮಾಡೋಕ್ ಬರಲ್ವಾ? ನೀವು ಮಾಡಿ, ಶಿಂದೆ ಶಿವಸೇನೆಯನ್ನೇ ಹೊಡೀರಿ. ಕಲ್ಯಾಣ್ ದುಂಬಿನಲ್ಲಿ ಬಿಜೆಪಿನೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ಕಾರ್ಯಕರ್ತರು ಒತ್ತಡ ಆಗ್ತಾ ಇರೋದೀಗ. ನೆನಪಿರ್ಲಿ, ಬಿಜೆಪಿ ಅವರಿಗೆ ಇದು ದೊಡ್ಡ ವಿಷಯ ಅಲ್ಲೇ ಅಲ್ಲ. ಯಾಕಂದ್ರೆ ಮೇಲಿಂದ ಕೆಳಗಿನವರೆಗೂ ಅವರೇ ಅಧಿಕಾರದಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಕಾಸಿರುತ್ತೆ. ಸಂಸಾಧನೆಗಳಿಗೆ ಯಾವುದೇ ಕೊರತೆಗಳಿರೋದಿಲ್ಲ. ಯಾವ ಪಕ್ಷ ಬೇಕಾದ್ರೂ ಒಡೆದು ಅಧಿಕಾರಕ್ಕೆ ಬರುವ ಶಕ್ತಿ ಸದ್ಯ ಈಗ ಅವರಿಗಿದೆ. ಮನಸ್ಸು ಮಾಡಿದ್ರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶಿಂದೆ ಉದ್ಧವ್ ಠಾಕ್ರೆಯ ಕಾರ್ಪೊರೇಟರ್ ಗಳನ್ನೆಲ್ಲ ಮಂಗ ಮಾಯ ಮಾಡಿಬಿಡಬಹುದು. ಅದನ್ನೇ ಮಾಡ್ಬೇಕೀಗ ಅಂತ ಬಿಜೆಪಿ ಒಳಗೆ ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲದೆ ಹೋದ್ರೆ ಶಿಂದೆ ಪಾಠ ಕಲಿಯಲ್ಲ. ಈ ಬಾರಿ ಬಿಡಬಾರದು ಅನ್ನೋದು ಕಾರ್ಯಕರ್ತರ ಒತ್ತಡ. ಅದರಲ್ಲೂ ರಾಜ್ ಠಾಕ್ರೆ ಅಂತವ್ರು ಅಧಿಕಾರ ಸಿಕ್ಕರೆ ಸಾಕು, ಯಾರ ಜೊತೆಗೆ ಬೇಕಾದ್ರೂ ಯಾವ ರೀತಿಯಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ. ರೊಟ್ಟಿನೂ ಅಳಿಸಿತ್ತು, ನಾಯಿನೂ ಹಸಿದಿತ್ತು ಅನ್ನುವಂತ ಸ್ಥಿತಿ ಇದೆ ಮಹಾರಾಷ್ಟ್ರದಲ್ಲಿ ಈಗ. ಯಾಕಂದ್ರೆ ಒಂದು ಪಕ್ಷವನ್ನ ಅಧಿಕಾರ ಇಲ್ಲದೆ ಮುನ್ನಡೆಸೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ಮುಂದಿನ 3 ವರ್ಷ ಮಹಾರಾಷ್ಟ್ರದಲ್ಲಿ ಯಾವುದೇ ಎಲೆಕ್ಷನ್ಗಳು ಇಲ್ಲ. ರಾಜ್ ಠಾಕ್ರೆ ಅಂತ ಸಣ್ಣ ಎಂಎನ್ಎಸ್ ಪಕ್ಷಕ್ಕೆ ಇದು ಅಸ್ತಿತ್ವದ ವಿಚಾರ. ಹಂಗಾಗಿ ಶಿಂದೆ ಜೊತೆಗೆ ಕೈ ಜೋಡಿಸಿ ಕಲ್ಯಾಣ್ ದೊಂಬಿನಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನಗಳಾಗ್ತಾ ಇರೋದು. ಈಗ ಶಿಂದೆ ಮಾಡ್ತಾ ಇರೋದು ಏನ್ ಗೊತ್ತಾ? ಎಲ್ಲೆಲ್ಲಿ 5, 10, 15, 20 ಸದಸ್ಯರುಗಳ ಶಾರ್ಟೇಜ್ ಆಗ್ತಾ ಇದೆ ಬಹುಮತಕ್ಕೆ, ಅಲ್ಲೆಲ್ಲ ಕಾಂಗ್ರೆಸ್ ಮೈತ್ರಿಕೂಟದ ಅಂಗ ಪಕ್ಷಗಳ ಜೊತೆಗೆ ಕೈ ಜೋಡಿಸೋದಕ್ಕೆ ಮುಂದಾಗ್ತಾ ಇರೋದು. ಇದು ಎನ್ಡಿಎಗೆ ಡೇಂಜರಸ್. ಸವಾಲ್ ಹಾಕಿದಂತೆ ಇದು ಡೈರೆಕ್ಟ್ ಆಗಿ ಶಿಂದೆ, ನಾನ್ ಮಾಡೋದೇ ಹೀಗೆ, ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಶಿಂದೆದೇನು ವಾದ? ಕಳೆದ ಬಿಎಂಸಿ ನಲ್ಲಿ ಹಳೆ ಶಿವಸೇನೆನೇ ಅಧಿಕಾರದಲ್ಲಿದ್ದು 28-30 ವರ್ಷಗಳಿಂದ ಬಿಜೆಪಿ ಶಿವಸೇನೆಗಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲಬಹುದು. ಆದ್ರೆ ಅಲ್ಲಿ ಮೇಯರ್ ಹುದ್ದೆ ಸಿಗ್ತಾ ಇದ್ದಿದ್ದೆ ಶಿವಸೇನೆಗೆ. ಇದನ್ನೇ ಮುಂದಿಟ್ಕೊಂಡು ನಮಗೆ ಮೇಯರ್ ಹುದ್ದೆ ಕೊಡಬೇಕು ಅನ್ನೋದು ಶಿಂದೆ ವಾದ. ಬಿಜೆಪಿ ಗೆದ್ದಿರೋದು 89 ಸೀಟು,
ಶಿಂದೆ ಶಿವಸೇನೆ ಗೆದ್ದಿರೋದು 29 ಸೀಟು. ನಾವೇನಾದ್ರೂ ಮೇಯರ್ ಹುದ್ದೆ ನಿಮಗೆ ಬಿಟ್ಕೊಟ್ರೆ ನಮ್ಮ ಕಾರ್ಯಕರ್ತರ ಜಂಗಾಬಲವನ್ನೇ ಉಡುಗಿಸಿದಂತಾಗ್ಬಿಡುತ್ತೆ. ಅಧಿಕಾರನೇ ಸಿಗೋಲ್ಲ ಅಂದ್ಮೇಲೆ ನಾವ್ಯಾಕೆ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕು? ಕಾರ್ಯಕರ್ತರಿಗೆ ನಿರುತ್ಸಾಹ ಮೂಡಿಸಿದಂತಾಗತ್ತೆ. ಮೇಯರ್ ಹುದ್ದೆ ನಿಮ್ಗೆ ಕೊಡೋಕಾಗಲ್ಲ ಅನ್ನೋದು ಬಿಜೆಪಿಯ ಕ್ಲಿಯರ್ ಸ್ಟಾಂಡು. ಎಲ್ಲಿ? ಮುಂಬೈನಲ್ಲಿ. ಅಟ್ಲೀಸ್ಟ್ ಮುಖಾಬಲ ಬರಾಬರಿ ಆದ್ರೂ ಮುಂಬೈನಲ್ಲಿ ಇದ್ದಿದ್ರೆ ಬಿಜೆಪಿ ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಮುಖ್ಯಮಂತ್ರಿ ಹುದ್ದೆನ ಶಿಂದೆ ಬಿಟ್ಕೊಟ್ಟಿದ್ದಾರೆ, ಮೇಯರ್ ಹುದ್ದೆನ ನಾವು ಬಿಟ್ಕೊಡೋಣ ಅಂತ ಬಿಡ್ಬೋದಾಗಿತ್ತು. ಆದ್ರೆ 89 ಸಂಖ್ಯೆಯಲ್ಲಿ 29 ಸಂಖ್ಯೆಯಲ್ಲಿ ಇದನ್ನೇ ಕನ್ವೆ ಮಾಡ್ತಾ ಇರೋದು ಬಿಜೆಪಿ ಅವರು ಶಿಂದೆಗೆ. ಆದ್ರೆ ಶಿಂದೆ ಹಠಮಾರಿ. ಬಿಜೆಪಿಗಿಂತ 1 ಸೀಟ್ ಏನಾದ್ರೂ ಜಾಸ್ತಿ ಗೆದ್ದಿದ್ರು ಈತನನ್ನ ಹಿಡಿಯೋರು ಇರ್ತಾ ಇರ್ಲಿಲ್ಲ. ಈಗ್ಲೇ ಈತನಿಗೆ ಮೂಗುದಾರ ಹಾಕಬೇಕು. ಇಲ್ಲದೆ ಹೋದ್ರೆ ಮುಂದೊಂದು ದಿನ ಬಿಜೆಪಿಯನ್ನೇ ಮಹಾರಾಷ್ಟ್ರದಲ್ಲಿ ಈ ವ್ಯಕ್ತಿ ಮುಳುಗಿಸಿ ಬಿಡ್ತಾರೆ ಅಂತ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇರೋದು. ಇವರ ಲಾಜಿಕ್ ಇಷ್ಟೇ. ಬಿಹಾರದಲ್ಲಿ ನೋಡಿದ್ರೆ ಬಿಜೆಪಿ ಜಾಸ್ತಿ ಸೀಟ್ ಗೆಲ್ತಾ ಇದೆ, ನಿತೀಶ್ ಕುಮಾರ್ ಕಡಿಮೆ ಸೀಟ್ ಗೆದ್ರು ದಶಕಗಳಿಂದ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಇಲ್ಯಾಕದ ಅಪ್ಲೈ ಆಗಬಾರ್ದು ಅನ್ನೋದು ಶಿಂದೆ ಶಿವಸೇನೆ ವಾದ. ಆದ್ರೆ ಇವರಿಗೆ ಗೊತ್ತಿರಲಿ, ಬಿಹಾರದ ರಾಜಕೀಯ ಸನ್ನಿವೇಶಗಳೇ ಬೇರೆ, ಅಲ್ಲಿನ ಜಾತಿ ಲೆಕ್ಕಾಚಾರನೇ ಬೇರೆ, ಮಹಾರಾಷ್ಟ್ರ ರಾಜಕೀಯದ ಸನ್ನಿವೇಶಗಳೇ ಬೇರೆ. ಬಿಜೆಪಿ ಅವ್ರು ಹೇಳ್ತಾ ಇರೋದು, ಶಿಂದೆ ನಮ್ಮನ್ನ ಹೆಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೋ ಅದೇ ರೀತಿ ನಾವು ತಿರುಗಿಸಿ ಬ್ಲಾಕ್ ಮೇಲ್ ಮಾಡ್ಬೇಕು. ಠಾಣೆನಲ್ಲಿ ಹೆಂಗಿದ್ರು ಶಿಂದೆಗೆ ಪೂರ್ತಿ ಬಹುಮತ ಇದೆ, ಠಾಣೆನಲ್ಲೂ ಮೇಯರ್ ಹುದ್ದೆ ನಮಗೂ ಬೇಕು ಅಂತ ಡಿಮ್ಯಾಂಡ್ ಇಡಬೇಕು ಅನ್ನೋದು ಬಿಜೆಪಿಯ ವಾದ. ಠಾಣೆ ಶಿಂದೆಯ ಭದ್ರಕೋಟೆ. ಮುಂಬೈ ಯಾವ ರೀತಿ ಈ ಹಿಂದೆ ಶಿವಸೇನೆ ಭದ್ರಕೋಟೆಯಾಗಿತ್ತೋ ಅದೇ ರೀತಿ ಮುಂಬೈಯಲ್ಲಿ ಅಧಿಕಾರ ಹಂಚಿಕೆ ಆಗ್ಬೇಕು ಅಂದ್ರೆ ಠಾಣೆನಲ್ಲೂ ಆಗ್ಬೇಕು, ಕಲ್ಯಾಣ್ ದೊಂಬಿನಲ್ಲೂ ಆಗ್ಬೇಕು. ಇದು ಬಿಜೆಪಿ ಕೇಳ್ತಾ ಇರೋದು. ಈಗ ಕಲ್ಯಾಣ್ ದೊಂಬಿನಲ್ಲಿ ರಾಜ್ ಠಾಕ್ರೆ ಜೊತೆಗೆ ಶಿಂದೆ ಕೈ ಜೋಡಿಸಿದ್ದಾರೆ ಅಂದೆ. ಆ ಮೈತ್ರಿಕೂಟಕ್ಕೆ ಶಿವಶಕ್ತಿ ಅಗಾಡಿಯನ್ನು ಹೆಸರು ಕೊಟ್ಬಿಟ್ಟಿದ್ದಾರೆ. ಹೆಂಗಿದೆ ನೋಡಿ, ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇವರು NDA ಮೈತ್ರಿಕೂಟದಲ್ಲಿದ್ದು ಅಧಿಕಾರ ಹಿಡಿದಿರೋದು. ಸ್ಥಳೀಯ ಸಂಸ್ಥೆನಲ್ಲಿ ವಿರೋಧ ಪಕ್ಷದ ಜೊತೆಗೆ ಸಪರೇಟ್ ಮೈತ್ರಿಕೂಟ ರಚನೆ ಮಾಡಿಕೊಂಡು ಅಲ್ಲೂ ಅಧಿಕಾರ ಹಿಡಿಯುವ ಆಸೆ. ಎರಡೂ ದೋಣಿನಲ್ಲಿ ಕಾಲಿಟ್ಟು ಪ್ರಯಾಣ ಮಾಡೋದಕ್ಕೆ ಶಿಂದೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಲೇ ತಡಿಬೇಕದನ್ನ ಅನ್ನೋದು ಬಿಜೆಪಿ ಒಳವಲಯದಲ್ಲಿ ಕೇಳಿ ಬರುವ ಒತ್ತಡಗಳು. ಬಿಜೆಪಿ ಅವರು ಸವಾಲಾಗ್ತಾ ಇದ್ದಾರೆ ಶಿಂದೆಗೆ. ನೀವು 29 ಜನ ಕಾರ್ಪೊರೇಟರ್ ಗಳನ್ನ ತಾಜ್ ಹೋಟೆಲ್ ಅಲ್ಲಿ ಕೂಡಿ ಹಾಕಿದ ಮಾತ್ರಕ್ಕೆ ಬಿಜೆಪಿಯ ಮೇಯರ್ ಆಗಲ್ಲ ಅಂತ ಮಾಡಿದೀರಾ. 65 ಜನ ಉದ್ಧವ್ ಠಾಕ್ರೆ ಸದಸ್ಯರು ಹೊರಗಿದ್ದಾರೆ. ಉಳಿದಿರ್ತಕ್ಕಂತ 25 ಜನರ ಸಂಖ್ಯೆಯನ್ನ ಹೊಂದಿಸೋದಕ್ಕೆ ನಮಗೇನು ಕಷ್ಟ ಅಲ್ಲ. ನೀವು ಇಲ್ಲದೇನು ಮುಂಬೈಯಲ್ಲಿ ಬಿಜೆಪಿಯಿಂದನೇ ಕಾರ್ಪೊರೇಟರ್ ಆಗೋದು ಅಂತ ಇನ್ನೊಂದ್ ಕಡೆ ಬಿಜೆಪಿ ಸವಾಲ್ ಹಾಕಿದೆ ಶಿಂದೆಗೆ. ನೆನಪಿರ್ಲಿ, ಪಕ್ಷಾಂತರ ಕಾಯ್ದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ಅಪ್ಲೈ ಆಗಲ್ಲ. ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಜಂಪ್ ಆಗಿಬಿಡ್ತಾರೆ ಆಯ್ಕೆಯಾಗಿರೋರೆಲ್ಲ. ಅತಿ ಆಸೆ ಪಡೋದ್ರಿಂದ ಶಿಂದೆ ಈಗಿರ್ತಕ್ಕಂತಹ ಅಧಿಕಾರವನ್ನು ಕಳೆದುಕೊಳ್ತಾರಾ? ಇನ್ನು ಕೆಲವು ಮೂಲಗಳ ಪ್ರಕಾರ ಶಿಂದೆ ಏನು 29 ಜನ ತನ್ನ ಸದಸ್ಯರನ್ನ ತಾಜ್ ಹೋಟೆಲ್ ನಲ್ಲಿ ಕೂಡಿ ಹಾಕಿದ್ರು, ಅವರನ್ನೆಲ್ಲ ವಾಪಸ್ ಮನೆಗೆ ಕಳಿಸಿದ್ದಾರೆ. ಇದಕ್ಕೆ ಕಾರಣ ಡೈರೆಕ್ಟ್ ಆಗಿ ಅಮಿತ್ ಶಾ ಫೋನ್ ಮಾಡಿ ಉಗಿದಿರೋದು. ನೀನೇನಾದ್ರೂ ಮುಂಬೈನಲ್ಲಿ ಅಧಿಕಾರ ಕೇಳಿದ್ರೆ ಪುಣೆನಲ್ಲಿ, ಕಲ್ಯಾಣ್ ದೊಂಬಿನಲ್ಲಿ, ಠಾಣೆನಲ್ಲಿ, ನವಿ ಮುಂಬೈನಲ್ಲಿ ಅಧಿಕಾರ ಕಳೆದುಕೊಳ್ಬೇಕಾಗತ್ತೆ. ಅಖಂಡ ಶಿವಸೇನೆ ಒಡೆದವರೇ ನಾವು, ನಿನ್ನನ್ನ ಒಡೆಯೋದೇನು ದೊಡ್ಡ ವಿಚಾರ ಅಲ್ಲ ಅಂತ ಅಮಿತ್ ಶಾ ಧಮಕಿ ಹಾಕಿರೋದು. ಇದಾದ ನಂತರ ಶಿಂದೆ ಹೋಟೆಲ್ ನಲ್ಲಿ ಕೂಡಿ ಹಾಕಿದ್ದ ತನ್ನ ಸದಸ್ಯರನ್ನ ಬಿಟ್ಟು ಮನೆಗೆ ಕಳಿಸಿರೋದು. ಅಮಿತ್ ಶಾ ಹೇಳಿರೋದು, ನೀವು ಹೀಗೆ ಆಡ್ತಾ ಇದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದಲೂ ನಿಮ್ಮ ಪಕ್ಷಕ್ಕೆ ಗೇಟ್ ಪಾಸ್ ಕೊಡಲಾಗುವುದು. ಕಾದು ನೋಡೋಣ ಏನಾಗಬಹುದು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.